ಹ್ಯಾಪಿ ಬರ್ಡೇ HBD ಇದೆ. ಆದಮೇಲೆ ಈ ಫಿಂಗರ್ನಲ್ಲಿ ಡಿ ಇದೆ, ಬಾಸ್ ಇದ್ದಾರೆ. ಸೊ ಹ್ಯಾಪಿ ಬರ್ಡೇ ಬಾಸ್. ನಿಮ್ಮ ಒಂದು ಆಬ್ಸೆನ್ಸಲ್ಲಿ ನಮ್ಮ ಕೈಯಲ್ಲಿ ಸಾಧ್ಯ ಆಗುವಂಥ ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಬೈ ಎನಿ ಚಾನ್ಸ್ ನಾವು ಮಾಡೋಂಥ ಕೆಲಸ ನಿಮಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾವೆಲ್ಲೋ ದೂರದಲ್ಲಿ ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ನಿಮ್ಗೆ ಇಷ್ಟ ಆಗಲಿ ಅಂತ ನಿಮ್ಮನ್ನ ಮೆಚ್ಕೊಂಡು ತಪ್ಪಿ ನಿಮ್ಗೆ ಏನಾದರೂ ನಾನು ಮಾಡಿದ್ದೆ ಏನಾದರೂ ಒಂದು ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡುವಂಥ ಎಲ್ಲ ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ಸಮ್ ಡೇ ನಿಮ್ಮ ಬರ್ತ್ಡೇನ ಜೊತೆಯಲ್ಲಿ ಸೆಲೆಬ್ರೇಟ್ ಮಾಡುವಂತಹ ಅವಕಾಶ ನನಗೆ ಸಿಗ್ತಿದೆ. ಅಂದರೆ ಅವರ ಬರ್ತ್ಡೇ ದಿನ ಆ್ಯಕ್ಚುಲಿ ಅದನ್ನು ಮಾಡಬೇಕು ಅನ್ನೋದು ಬಹಳ ಟೈಮಿಂದ ನಾನು ಮಾತ್ರ ಅಲ್ಲ, ನಂತರ ಸುಮಾರು ಜನ ಅವರ ಸೆಲೆಬ್ರಿಟೀಸ್ ಫಾಲೋ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೆ ಅಂದರೆ ನನ್ನ ಬರ್ತ್ಡೇ ಆಗಿರ್ಬೋದು, ಅಥವಾ ಅವ್ರ ಬರ್ತ್ಡೇ ದಿನ ಆಗಿರ್ಬೋದು, ಅಥವಾ ನಮ್ಮ ತಾಯಿ ಬರ್ತ್ಡೇ ದಿನ ಆಗಿರ್ಬೋದು, ಯಾವುದೋ ಒಂದು ದಿವಸ ಅನ್ನೋದನ್ನು ಮಾಡಬೇಕು ಅನ್ನೋದು, ಅಥವಾ ವರ್ಷದಲ್ಲಿ ಒಂದು 2 ಸಲ ಮಾಡಬೇಕು ಅನ್ನೋದು ನನ್ನ ಒಂದು, ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿರೋ ಯೂಶಲಿ ಗೊತ್ತಿರುತ್ತೆ ನಾನು ಮಾಡ್ತೀನಿ ಈ ಕೆಲಸ ಅಂತ. ಬಟ್ ಅದನ್ನು ತೀರಾ ಹೈಲೈಟ್ ಮಾಡ್ಕೊಳ್ಳೋ ಅಂಥ ಫೀಲಲ್ಲಿ ಯಾವತ್ತೂ ಇರಲಿಲ್ಲ. ಇವತ್ತು ಅವರ ಬರ್ಡೇ ಆಗಿರೋದ್ರಿಂದ ಈ ಜಾಗದಲ್ಲಿ ಮಾಡಿರೋದ್ರಿಂದ ಅವರಿಗೆ ಎಲ್ಲರಿಗೂ ಸಂದೇಶ ನಾವು ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಿಕಾಸ್ ನಮ್ಮ ಡಿವೋರ್ಸ್ ಫ್ಯಾನ್ಸ್ಗೆ ಅವರು ಹೇಳಿರೋವಂಥ ಮಾತು ಬೇರೆ ಎಲ್ಲೋ ಬೇರೆ ಯಾವುದಕ್ಕೂ ನೀವು ಟಚ್ ಮಾಡಿ ಹಾಳು ಮಾಡೋದಕ್ಕಿಂತ ರೇಷನ್ ಕೊಡೋದಾಗಿರ್ಬೋದು, ಅನ್ನದಾನ ಮಾಡೋದಾಗಿರ್ಬೋದು, ಇಂಥವುಗಳನ್ನ ಹೆಚ್ಚಾಗಿ ಮಾಡಿ ಅಂತ ಭಾಳಷ್ಟು ಜನ ಹೇಳಿದ್ದಾರೆ. ನಾನು ಮಾತ್ರ ಅಲ್ಲ, ನನ್ನನ್ನು ಇವಾಗ ಸಿನಿಮಾ ರಿಲೀಸ್ ಅನ್ನೋ ವಿಚಾರಕ್ಕೆ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಅವರ ಫ್ಯಾನ್ ಪೇಜಸ್ ಎಲ್ಲರೂ ಕೂಡ ಇದೇ ಕೆಲಸಗಳನ್ನು ಒಂದಲ್ಲ ಒಂದು ಜಾಗದಲ್ಲಿ ಮಾಡಿರ್ತಾರೆ. ನೀವು ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನೆನೆ ಕೂಡ ಇದೇ ಥಿಯೇಟರ್ ಮುಂದೆ ಅನ್ನದಾನ ಮಾಡಿದ್ದಾರೆ. ಐ ಡೋಂಟ್ ಇವನ್ ನೋ ಆ ಗ್ಯಾಂಗ್ ಯಾವುದು ಅಂತ, ಬಟ್ ಥ್ಯಾಂಕ್ ಯು ಸೋ ಮಚ್ ನೀವು ಮಾಡಿರೋದಕ್ಕೆ. ಆ್ಯಂಡ್ ಇವತ್ತು ನನ್ನ ಜೊತೆ ಕೆಲವರು ಅವರ ಫ್ಯಾನ್ಸ್ ನನ್ನ ಜೊತೆಯಲ್ಲಿ ಜಾಯಿನ್ ಆಗಿ ಈ ಒಂದು ಅನ್ನದಾನಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಾನೇನು ಮಾಡ್ತಾ ಇದ್ದೀನಿ ಅದೆಲ್ಲ ನಿಂತ್ಕೊಂಡು ಮಾಡುವಂಥದ್ದಾಗಿರ್ಬೋದು, ಪ್ರತಿಯೊಂದನ್ನು ತಂದು ಈ ಪ್ರೋಸೆಸ್ನ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ತುಂಬ ನೀಟಾಗಿ ಆಗಿದೆ. ಐ ಆಮ್ ವೆರಿ ಹ್ಯಾಪಿ. ವಾಸ್ತು ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದೇ ಟೈಮಲ್ಲಿ ವಿಜಯಲಕ್ಷ್ಮಿ ಟ್ರೈ ಮಾಡ್ತಾ ಇದ್ವಿ. ಅಂದರೆ ಅವರ ರೆಸ್ಟ್ರಿಕ್ಷನ್ಸ್ ಭಾಳಷ್ಟು ಇದೆ. ಯಾಕಂದರೆ ಈ ಮುಂಚೆ ಕೆಲವೊಂದು ಕಡೆ ಆಗಬೇಕಾದ್ರೆ ಆಗಿರೋಂಥದ್ದಾಗಿರ್ಬೋದು. ಆ್ಯಂಡ್ ರಿಕ್ವೆಸ್ಟೆಡ್ ಸಾಧ್ಯ ಆದಷ್ಟು ಅವ್ರನ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ಡೈರೆಕ್ಟ್ ಪರಿಚಯ ಇಲ್ಲದೆ ಇದ್ದಾಗ ಕೆಲವೊಂದು ಸತಿ ನಾವೇನು ಮಾಡೋಕ್ಕಾಗಲ್ಲ. ಅವರು ಎಲ್ಲೋ ಗೊತ್ತಿರುತ್ತೆ, ನಾನು ಹೋಗ್ಬೋದಾಗಿತ್ತು ಅಂತ ಯಾವುದಾದ್ರೂ ಅವರು ಅಂದ್ಕೊಳ್ಬೋದು ಅಂತ ಅನಿಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಕನೆಕ್ಷನ್ ಇಲ್ಲದೆ ಇರೋದ್ರಿಂದ ಈಚ್ ಟ್ರೈ ಮಾಡಿದ್ದೀನಿ. ಅದು ಎಲ್ಲನೂ ಹಣೆನಲ್ಲಿ ಬರ್ದಿರ್ಬೇಕಲ್ಲ, ಎಲ್ಲರೂ ಇಂಥವ್ರ ಜೊತೆನಲ್ಲಿ ನಿಂತ್ಕೊಂಡು ಕೆಲಸಗಳನ್ನ ಮಾಡಬೇಕು ಅಂತ. ಇವತ್ತು ನನ್ನ ಫ್ರೆಂಡ್ಸ್ ಲಕ್ಷ್ಮಿ ಇರ್ಬೋದು, ಅಥವಾ ಮೊನ್ನೆ ಸೆಲೆಬ್ರೇಟ್ ಮಾಡಬೇಕಾದ್ರೆ ಬಂದಂಥ ರಕ್ಷಕರು, ಪ್ರೀತು, ಇನ್ನೊಂದಷ್ಟು ಜನ ನಮ್ಮ ಜೊತೆ ನಮ್ಮ ಪಾರ್ಟ್ನರ್ ಯಾವಾಗಲೂ ನಿಂತ್ಕೊಂಡಿದ್ದಾರೆ ಅಂತ ಹೇಳೋರು. ಸೊ ಲೈಕ್ ಈ ಒಂದು ನಾವು ಮಾಡೋಂಥ ಕೆಲಸಗಳಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಮ್ಮ ಜೊತೆ ನಿಂತ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಡಿವೋರ್ಸ್ ಅವರ ಬರ್ತ್ಡೇನ ಸಾಧ್ಯ ಆಗೋಷ್ಟು ಬೆಟರ್ ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ಆಯ್ತು. ಆ್ಯಂಡ್ ಸ್ಪೆಷಲಿ ಕರಿಯರ್ ರಿಲೀಸ್ ಮಾಡುವಂಥದ್ದು ಐ ಥಿಂಕ್ ಎಲ್ಲ ಫ್ಯಾನ್ ಗರ್ಲ್ಸ್ಗೂ ಇದು ಮಾಡೋಕ್ಕಾಗದೇ ಇರ್ಬೋದು. ನಾವು ಇಂಡಸ್ಟ್ರಿನಲ್ಲಿ ಇರೋದ್ರಿಂದ, ಇಂಡಸ್ಟ್ರಿನಲ್ಲಿ ಏನಾದರೂ ಒಂದು ಸಿನಿಮಾ ಅನ್ನೋದು ನಮ್ಮ ತಲೆಯಲ್ಲಿ ಇರೋದ್ರಿಂದ ನಾವು ಈ ಕೆಲಸ ಮಾಡೋಕ್ಕಾಯಿತು. ಅದೊಂದು ಸ್ವಲ್ಪ ಯೂನಿಕ್ ವೇ ಅಂತ ನನಗೆ ಅನ್ನಿಸ್ತು. ಭೇಟಿ ಆಗಲೇಬೇಕು. ಇವಾಗಂತೂ ನನಗೊಂದು ಫೋಟೋ ಬೇಕೇ ಬೇಕು. ನೆಕ್ಸ್ಟ್ ಇಯರ್ ಬರ್ತ್ಡೇಗೆ ನನಗೆ ಪೋಸ್ಟ್ ಮಾಡೋಕ್ಕಾದ್ರೂ ಒಂದು ಫೋಟೋ ಬೇಕೇ ಬೇಕು. ಖಂಡಿತವಾಗ್ಲೂ ಮೀಟ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಮೊನ್ನೆ ಒಂದು ವಿಡಿಯೋ ಬಿಟ್ಟಿದ್ರಿ, ನನ್ನ ಕೆಲಸಕ್ಕೆ ಯಾವತ್ತೂ ಯೂಸ್ ಮಾಡ್ಕೊಳ್ಳಲ್ಲ ಅಂತ, ಯಾಕೆ ಅದೇ ಸರ್? ಅಂದರೆ ಕೆಲವ್ರಿಗೆ ಇರುತ್ತಲ್ವ, ಸಡನ್ನಾಗಿ ಏನೋ ಸಿನಿಮಾ ರಿಲೀಸ್ ಮಾಡಿಬಿಟ್ರು, ಇನ್ನೆಲ್ಲೋ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ, ಆ ಥರದ್ದು ಏನಾದರೂ ಒಂದು ಕೇಳಿದ್ದೀನಿ, ಮುಂದೆನೂ ಕೇಳ್ತೀನಿ ಅಂತ ನನಗೆ ಗೊತ್ತು. ಸೊ ಇದೆಲ್ಲ ಒಂಥರ ಇನ್ಬಿಲ್ಟ್ ಫ್ಯಾಕ್ಟರ್ಸ್ ಥರ. ಸೊ ಇನ್ನೆಲ್ಲೋ ಯಾವುದೋ ಒಂದು ನಮ್ಮ ಕೆಲಸಕ್ಕೆ ನಾನು ಡಿವೋರ್ಸ್ ಅಭಿಮಾನಿ ಅಂತ ಅಂದ್ಕೊಂಡು ನನ್ನೊಂದು ಸ್ಟೆಪ್ ನಾನು ಮುಂದೆ ಇಡೋದಕ್ಕೆ ನಾನು ಯಾವತ್ತೂ ಅದನ್ನು ಹೆಲ್ಪ್ ಮಾಡ್ಕೊಂಡಿಲ್ಲ. ಅಂದರೆ ನನಗೋಸ್ಕರ ನಾನು ಅದನ್ನು ಬಳಸ್ಕೊಂಡಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ನಾನು ಹೇಳ್ತೀನಿ. ಅದು ಗೊತ್ತಿಲ್ಲ ಯಾರ್ಯಾರಿಗೆ ಹೆಂಗೆ ತಲುಪತ್ತಾ ಇಲ್ಲ. ಇಫ್ ಇಟ್ಸ್ ಫಿಟ್ಟಿಂಗ್ ಸಮನ್ ಶೂಸ್ ದೆನ್ ಇಟ್ ಇಸ್ ನಮ್ಮ ಡಿವೋರ್ಸ್ ಅವರ ಡೈಲಾಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಪಬ್ಲಿಸಿಟಿ ಇಸ್ ಬಿಗ್ ಪಬ್ಲಿಸಿಟೀಸ್. ನಾವು ಜೊತೆಯಲ್ಲಿದ್ದೀವಿ, ಡಿವೋರ್ಸ್ ಅವರ ಜೊತೆಯಲ್ಲಿದ್ದೀವಿ. ನಮ್ಮ ಅಭಿಮಾನನ ನಾವು ತೋರಿಸೋಂಥವ್ರಿದ್ದೀವಿ.
ನಿಮ್ಗೆ ಅಭಿಮಾನ ಇದ್ದಾಗ ನೀವು ನಿಮ್ಗೆ ಹೆಂಗೆ ಬೇಕೋ ಹಂಗೆ ತೋರಿಸಿ. ನನಗೆ ಬರೋದಿದು, ನಾನು ಮಾಡಿದ್ದೀನಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗದೇ ಇರುತ್ತೆ. ಬಟ್ ನನಗೆ ಸಮಾಧಾನ ಆಗಿದೆ. ಐ ಜಸ್ಟ್ ಓನ್ಲಿ ಹೋಪ್ ದರ್ಶನ್ ಸರ್ಗೆ ಇಷ್ಟ ಆಗುತ್ತೆ ಅಂತ ಅಷ್ಟೇ. ಅದೊಂದೇ ಮ್ಯಾಟ್ರ್.